ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆಗೊಂಡ ಮೆಟ್ರೋ ಯೆಲ್ಲೋ ಲೈನ್ ಸಾರ್ವಜನಿಕರಲ್ಲಿ ಮಂದಹಾಸ ಮೂಡಿಸಿದೆ. ಇದರಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಿದ್ದು ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಲು ಬಿಎಂಟಿಸಿ ವತಿಯಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಂ ಕೃಷ್ಣಪ್ಪನವರು 4 ಬಿಎಂಟಿಸಿ ಮೆಟ್ರೋ ಫೀಡರ್ಗಳಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು, ಮೆಟ್ರೋ ಲೈನ್ಗೆ ಬಿಎಂಟಿಸಿ ಫೀಡರ್ ಸರ್ವಿಸ್ ನೀಡುವುದರಿಂದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ. ಖಾಸಗಿ ವಾಹನಗಳನ್ನು ಹಿಡಿದು ಬರುವುದು ತಪ್ಪುತ್ತದೆ. ಆಟೋ ಅಥವಾ ಟ್ಯಾಕ್ಸಿಗಳನ್ನು ಬಳಸುವುದು ತಪ್ಪಿಸುತ್ತದೆ. ಇದಷ್ಟೇ ಅಲ್ಲದೆ ರಸ್ತೆಯ ಮೇಲೆ ಸಂಚಾರ ದಟ್ಟಣೆಯನ್ನು ತಪ್ಪಿಸಿ ಅವರು ತಮ್ಮ ಗಮ್ಯಸ್ಥಾನಕ್ಕೆ ಅತಿ ಬೇಗ ತಲುಪಬಹುದು ಎಂದು ಸಹ ಹೇಳಿದ್ದಾರೆ. ಹಳದಿ ಮಾರ್ಗದ ಕೆಲವು ಮೆಟ್ರೋ ಸ್ಟೇಷನ್ಗಳಿಗೆ ಫೀಡರ್ ಬಸ್ ಈಗ ಸಂಪರ್ಕ ಕಲ್ಪಿಸಲಿದೆ. 4 ಮಾರ್ಗಗಳಿಂದ 12 ಬಸ್ಸುಗಳು ಮತ್ತು 96 ಟ್ರಿಪ್ಗಳು ಸಂಚಾರ ಮಾಡಲಿವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಮೊನ್ನೆ ಮೆಟ್ರೋ ಪ್ರಾರಂಭ ಆಯಿತು. ಮೆಟ್ರೋ ಪ್ರಾರಂಭ ಆದಮೇಲೆ ಮೆಟ್ರೋ ಸುತ್ತಮುತ್ತಲು ಇರ್ತಕ್ಕಂಥ ಒಂದು 3-4 ಕಿಲೋಮೀಟ್ರಿಗಿಂತಲೂ ಹೆಚ್ಚು ವ್ಯಾಪ್ತಿ ಇರ್ತಕ್ಕಂಥ ಪ್ರದೇಶಗಳಿಗೆಲ್ಲ ನಾವು ಫೀಡರ್ ಕೊಡಬೇಕಾಗುತ್ತೆ. ಫೀಡರ್ ಕೊಡದೇ ಇದ್ದರೆ ಏನಾಗುತ್ತೆ, ಅವರೇ ಅವರ ಸ್ವಂತ ವಾಹನದಲ್ಲಿ ಬರಬೇಕಾಗತ್ತೆ, ಅಥವಾ ಆಟೋ ಟ್ಯಾಕ್ಸಿ ಏನಾದರೂ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ವರೆಗೂ ಬರಬೇಕಾಗುತ್ತೆ. ಅದಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲೆಲ್ಲ ಕೂಡ ಫೀಡರು ನಾವು ಹಾಕಿದ್ದೀವಿ. KR ಪುರಮಿಂದ ಹಿಡಿದು BTM ಇಂದ ಹಿಡಿದು ವಿಜಯನಗರ ಎಲ್ಲ ಕಡೆ ಕೂಡ ಫೀಡರು ಹಾಕಿದ್ದೀವಿ. ಅದೇ ರೀತಿ ಸುಮಾರು 1,20,000ಕ್ಕಿಂತಲೂ ಹೆಚ್ಚು ಜನ ನಮ್ಮ ಫೀಡರ್ ಬಸ್ಗಳಲ್ಲೇ ಮೆಟ್ರೋಗೆ ಹೋಗ್ತಾ ಇದ್ದಾರೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲ ಪ್ರದೇಶಕ್ಕೆ ಸುಮಾರು 100 ಮಾರ್ಗಗಳು 919 ಅನುಸೂಚಿಗಳಿಂದ 3,000 ಟ್ರಿಪ್ಸು ಈಗ ಆಗ್ತಾಯಿದೆ. ಅಂದರೆ ಮೆಟ್ರೋಗಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲೂ ಇರ್ತಕ್ಕಂಥ ಸುಮಾರು ಇಲ್ಲೇ 2 ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ. ಮತ್ತು ಸುತ್ತಮುತ್ತಲು ಎಲ್ಲ ಡೆವಲಪ್ ಆಗಿಬಿಟ್ಟಿದೆಯಲ್ಲ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇದನ್ನು ಮಾಡಿದ್ದೀವಿ. ಮತ್ತು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ವಿಪ್ರೋ ಗೇಟ್ನಿಂದ ನಗರದ ಪ್ರಮುಖ ಸ್ಥಳಗಳಿಗೆ 14 ಮಾರ್ಗಗಳಲ್ಲಿ 80 ಅನುಸೂಚಿಗಳಿಂದ 700 ಸುತ್ತುವಳಿ, ಈಗಾಗಲೇ 592 ಟ್ರಿಪ್ಸು ಆಗ್ತಾಯಿದೆ. ಮತ್ತು ಇವತ್ತು ಹಳದಿ ಮಾರ್ಗ ಆಯ್ತಲ್ಲ, ಹಳದಿ ಮಾರ್ಗಕ್ಕೆ ಒಟ್ಟು ಇವತ್ತು 12 ಬಸ್ ಹಾಕಿದ್ದಾರೆ. 4 ರೂಟ್ಸು, 4 ರೂಟಲ್ಲಿ 96 ಟ್ರಿಪ್ಸ್ ಇರುತ್ತೆ. ಮತ್ತು ಈಗ ಒಟ್ಟು 13 ಸ್ಟೇಷನ್ಸ್ ಇದೆ ಹಳದಿ ಮಾರ್ಗದಲ್ಲೇ. ಎಷ್ಟು? 18 ಸ್ಟೇಷನ್ಸ್ ಇದೆ. ಅದರಲ್ಲಿ 3 ಸ್ಟೇಷನ್ಗೆ ಈಗ ನಾವು ಲಿಂಕ್ ಮಾಡಿದ್ದೀವಿ ಫಸ್ಟ್ ಸ್ಟೇಜಲ್ಲಿ. ಆಮೇಲೆ ಉಳಿದಾಗೆ ಎಲ್ಲ ಕಡೆ ಮಾಡ್ತೀವಿ. ಈಗ ಹೆಬ್ಬಗೋಡಿ ಬರುತ್ತೆ, ಅದಾದಮೇಲೆ ನಾರಾಯಣ ವಿದ್ಯಾಲಯ ಬರುತ್ತೆ, ಮತ್ತು ಆ ಕಡೆ ಎಲ್ಲ ಸುತ್ತಮುತ್ತಲು ಚಂದಾಪುರ ಎಲ್ಲ ಕಡೆಯಿಂದನೂ ಮುತ್ತಾಲೂರು ಸುತ್ತಮುತ್ತಲು ಯಾವುದಿದೆಯೋ ಹೆಚ್ಚು ಜನ ವಾಸ ಮಾಡ್ತಾವಲ್ಲ ಅವ್ರಿಗೆಲ್ಲ ಕೂಡ ನಾವು ಮೆಟ್ರೋ ಹಾಕದೆ ಲಿಂಕ್ ಕೊಡದೇ ಇದ್ದರೆ ಸಹಜವಾಗಿ ಮೆಟ್ರೋ ಸಕ್ಸಸ್ ಆಗಲ್ಲ. ಮೆಟ್ರೋ ಸಕ್ಸಸ್ ಆಗಬೇಕಾದ್ರೆ ನಾವು ಫೀಡರು ಹಾಕಲೇಬೇಕು. ಮತ್ತು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡಬೇಕಾದ್ರೂ ಕೂಡ ನಾವು ಫೀಡರ್ ಹಾಕಬೇಕು. ಇವತ್ತು ನಮ್ಮ ಕೃಷ್ಣಪ್ಪ ಅವರು ಈ ಭಾಗದ ಲೋಕಸಭಾ ವಿಧಾನಸಭಾ ಸದಸ್ಯರು ಬಂದಿದ್ದಾರೆ. ಶಿವಣ್ಣವರು ಕರೆದಿದ್ವಿ, ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ MD ಅವರು, ಇನ್ನಿತರ ಎಲ್ಲ ಅಧಿಕಾರಿಗಳಿದ್ದಾರೆ. ಮತ್ತು ಶ್ರೀರಾಮ್ ಇಲ್ಲಿ ಅಧ್ಯಕ್ಷರು, ಇಲ್ಲಿ ಅಸೋಸಿಯೇಷನ್ ಇದೆ ಎಲೆಕ್ಟ್ರಾನಿಕ್ ಸಿಟಿ, ಇದಕ್ಕೆ ಅವರು ಮತ್ತು ಅವರೆಲ್ಲ ಅವ್ರ ಟೀಮ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಮತ್ತು ನಾವು ಕೂಡ ಇಲ್ಲಿಂದ ಮೆಟ್ರೋವರೆಗೂ ಬಸ್ಸಲ್ಲಿ ಹೋಗ್ತೀವಿ ಅಷ್ಟೇ. ಇನ್ನೇನಾದರೂ ನೀವು ಕೇಳೋದ್ರೆ ಉದ್ಘಾಟನೆ ಆದಮೇಲೆ
ಮೆಟ್ರೋ ಸ್ಟೇಷನ್ಗೆ ಸಾರ್ವಜನಿಕರ ಎಲ್ಲ ಒಂದು ರೀತಿ ಬೆಂಗಳೂರಿನಲ್ಲಿ ಸಾಕಷ್ಟು ಅನುಭವ ಇರುವಂಥ ಸಾರಿಗೆ ಸಚಿವರಂಥ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬೆಂಗಳೂರಿನ ಇಂಚಿಂಚು ಮಾಹಿತಿ ಇದೆ. ಭಾಳ ಒಂದು ಒಳ್ಳೆಯ ಸಂತೋಷ ಅಂದರೆ ಇಲ್ಲಿಂದ ಫೀಡರ್ ಬಸ್ಸನ್ನು ಹಾಕಿ ಅಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಪಾರ್ಕಿಂಗ್ಗೆ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಮತ್ತು ಮಾಸ್ ಟ್ರಾನ್ಸ್ಪೋರ್ಟನ್ನು ಭಾಳ ಹೆಚ್ಚಾಗಿ ಬೆಳೆಸಲಿಕ್ಕೆ ನಮ್ಮ ಸಚಿವರು ಭಾಳ ಸಹಕಾರವನ್ನು ಕೊಡ್ತಿದ್ದಾರೆ. ಇನ್ನು ಮುಂದೆ ಹೆಚ್ಚಿನ ಮಾಸ್ ಟ್ರಾನ್ಸ್ಪೋರ್ಟನ್ನು ಮಾಡಿ ಜನರಿಗೆ ಟ್ರಾಫಿಕ್ಗೆ ಅನುಕೂಲ ಮಾಡೋಣ ಅಂತೇಳಿ ನಾವು ರಾಮಲಿಂಗಾರೆಡ್ಡಿ ಸಾಹೇಬರು ಏನು ಇವತ್ತು ಫೀಡರ್ ಬಸ್ ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಸರ್, ನಿಮ್ಮ ಪಾರ್ಟಿಯವರು ಹೇಳ್ತಿದ್ರು ಕ್ರಾಂತಿ ಆಗ್ತದೆ ಅಂತ, ಈಗಲೇ ಸ್ಟಾರ್ಟ್ ಆಗಿದೆಯಲ್ಲ ಸರ್, ಏನು ಸರ್ ಅದು? ನಾನು ಸಣ್ಣವನು, ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ.